ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಅಂಬಿಗರ ಚೌಡಯ್ಯನವರ ಒಂದು ವಚನವನ್ನು ನಾವು ನೋಡೋಣ. ಕುಡಿಯುವ ನೀರೆನ್ನಬಹುದೇ ಹುಡುಕು ನೀರಲ್ಲದ್ದುವಾಗ, ಕುಡಿಯುವ ನೀರೆನ್ನಬಹುದೇ ಹುಡುಕು ನೀರಲ್ಲದ್ದುವಾಗ, ಆಡುವ ಕಿಚ್ಚನ್ನಬಹುದೇ ಮನೆಯ ಸುಡುವಾಗ, ಆಡುವ ಕಿಚ್ಚನ್ನಬಹುದೇ ಮನೆಯ ಸುಡುವಾಗ, ಒಡಲ ತನ್ನದೆನಬಹುದೇ ಪುಣ್ಯ ಪಾಪವ ನುಂಬಾಗ, ಒಡಲ ತನ್ನದೆನಬಹುದೇ ಪುಣ್ಯ ಪಾಪವ ನುಂಬಾಗ, ಒಡಲ ಜೀವವೆನ್ನಬಹುದೇ ಇಕ್ಕಿ ಹೋಗಾಗ, ಒಡಲ ಜೀವವೆನ್ನಬಹುದೇ ಇಕ್ಕಿ ಹೋಗಾಗ, ಇವ ನೊಡೆ ಬಡಿದು ಕಳೆ ಎಂದಾತ ನಮ್ಮಂಬಿಗರ ಚೌಡಯ್ಯ, ಕಳೆ ಎಂದಾತ ನಮ್ಮಂಬಿಗರ ಚೌಡಯ್ಯ. ಇಲ್ಲಿ ಅಂಬಿಗರ ಚೌಡಯ್ಯನವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಪಂಚಭೂತಗಳು ಏನಿದಾವಲ್ಲ, ಅಗ್ನಿ, ವಾಯು, ಜಲ, ಭೂಮಿ, ಇವು ವಾಯು ಯಾವುದೇ ಆಗಲಿ ಅವುಗಳನ್ನು ಬಿಟ್ಟು ನಾವು ಬದುಕೋಕ್ಕಾಗೋದಲ್ಲ. ಅವುಗಳು ಹೆಚ್ಚಿಗೆ ಆದಾಗ ಆವಾಗಲೂ ನಮಗೆ ಬದುಕೋಕ್ಕಾಗೋದಲ್ಲ. ಹಾಗಾದರೆ ಇಲ್ಲಿ ಅದನ್ನೇ ಗುರು ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ, ನೀರ ಕಂಡಲ್ಲಿ ಮುಳುಗುವರಯ್ಯ. ಅಂದರೆ ಅಲ್ಲಿ ನೀರು, ಅಲ್ಲಿ ದೇವರು ಅಂತ ತಿಳ್ಕೊಂಡು ಅದನ್ನು ಮುಳುಗ್ತಾ ಇರ್ತಾರೆ. ಮತ್ತು ಅದಕ್ಕೆ ಈಗ ಹಳ್ಳ ಕೊಳ್ಳ ಕೆರೆ ನದಿ ಇವೆಲ್ಲ ತುಂಬಿದಾಗ ಅದಕ್ಕೆ ಮತ್ತೇನು ಮಾಡ್ತಾರೆ, ದೇವರಂತ ಹೇಳಿ ಅದಕ್ಕೆ ಒಂದು ಬಾಗಿನ ಕೊಡ್ತೇವೆ ಅಂತೇಳಿ ಬಾಗಿನ ಕೊಡ್ತಿರ್ತಾರೆ. ಹಾಗಾದರೆ ಇಲ್ಲಿ ಅಂಬಿಗರ ಚೌಡಯ್ಯನವರು ಏನು ಹೇಳ್ತಾರೆ ಅಂದರೆ, ಕುಡಿಯುವ ನೀರೆನ್ನಬಹುದೇ ಹುಡುಕು ನೀರಲ್ಲದ್ದುವಾಗ. ಅಂದರೆ ಹೆಚ್ಚಿನ ಒಂದು ಮಳೆ ಆಗಿ ಆ ಮಳೆಯಿಂದ ನಮಗೆ ಹಾನಿಯಾದಾಗ, ಅಥವಾ ಒಂದು ಮಡುವಿನೊಳಗೆ ನಾವು ಸಿಕ್ಕೊಂಡಾಗ, ಆ ಮಡುವಿನೊಳಗೆ ನಾವು ಮುಳುಗುವಾಗ ಇದು ಕುಡಿಯ ನೀರು ಬಿಡು ಅಂತ ಹೇಳಿ ಅಲ್ಲಿ ತಿಳ್ಕೊಳಕ್ಕಾಗ್ತತ್ತನೋ ಆಗೋದಿಲ್ಲ. ಅಲ್ಲಿ ಏನಾಗ್ತದೆ ಅಂದರೆ, ನಮ್ಮಲ್ಲಿ ಪ್ರಾಣ ಹೋಗೋ ಸಮಯದಲ್ಲಿ ಆ ನೀರಿನಿಂದ ನಮ್ಮ ಜೀವ ಹೋಗುವಂಥ ಒಂದು ಸಂದರ್ಭದಲ್ಲಿ ನಾವು ಅದು ಕುಡಿಯ ನೀರು ಬಿಡು ಇದು ಅಂತ ಹೇಳೋದಕ್ಕೆ ಮಾನ್ಯತೆ ಕೊಡೋದಿಲ್ಲ. ಇದೇನಪ್ಪ ನೀರು ನಮ್ಮನ್ನು ಮುಳುಗಿಸಿ ಬಿಡಾಕತ್ತೈತಿ, ನಮ್ಮನ್ನು ಇದನ್ನು ಮಾಡ್ತೈತಿ ಅಂತ. ಹಾಗೆ ಕುಡಿಯೋ ನೀರು ಅಂತ ಹೇಳೋದಕ್ಕೆ ನಾವು ಅಲ್ಲೇ ಅದನ್ನು ಗೌರವಿಸದೆ ಅದಕ್ಕೆ ನಾವು ಬೈತಾ ಇರ್ತೇವೆ. ಯಾಕಂದ್ರೆ ನಮ್ಮನ್ನು ಮುಳುಗಿಸ್ತಾ ಇರ್ತದೆ. ಅದು ಆ ಮಡುವಿನೊಳಗೆ ನಮ್ಮನ್ನು ಮುಳುಗಿಸಿ ಬಿಡ್ತದೆ. ಅದಕ್ಕೆ ಹಾಗೆ ಕುಡಿಯುವ ನೀರು ಎನ್ನಬಹುದೇ ಅಲ್ಲಿ ಮಡುವಿನೊಳಗೆ ನಾವು ಮುಳುಗುವಾಗ ಅಂತ ಕೇಳ್ತಾ ಇದ್ದಾರೆ ಅವರು, ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರು. ಹಾಗೆ ಮುಂದೆ ಏನು ಹೇಳ್ತಾರೆ ಅಂದ್ರೆ, ಆಡುವ ಕಿಚ್ಚನ್ನಬಹುದೇ ಮನೆಯ ಸುಡುವಾಗ. ಅಂದರೆ ಇವತ್ತು ನಮಗೆ ಒಂದು ಕಿಚ್ಚು ಅಂದರೆ ಬೆಂಕಿ, ಅಗ್ನಿ ಇಲ್ಲದೆ ನಮ್ಮ ಬದುಕಿಲ್ಲ. ಅಂದರೆ ನಾವು ನಮ್ಮ ದೇಹದಲ್ಲಿನೂ ಅಗ್ನಿ ಇದೆ, ಮತ್ತು ನಾವು ಆಹಾರವನ್ನು ಬೇಯಿಸುವಾಗ ಅಲ್ಲಿ ಅಗ್ನಿ ಬೆಂಕಿ ಅವಶ್ಯಕತೆ ನಮಗೆ ಇದೆ, ಪ್ರತಿದಿನವೂ ಅದರದ್ದು ಅವಶ್ಯಕತೆ ಇದೆ. ಆದರೆ ಅದೇ ಮನೆ ಸುಡುವಾಗ ನಾವು ಅಡುಗೆ ಮಾಡ್ಕೊಂಡು ಊಟ ಮಾಡೋ ಬೆಂಕಿ ಬಿಡೋದು ಅಂತ ಹೇಳ್ತೇವೆ ನಾವು. ಇಲ್ಲ, ಹಾಳಾದ ಬೆಂಕಿ ನಮ್ಮ ಮನೆ ಸುಡ್ತಾ ಇದೆ ಅಂತ ಹೇಳ್ತೇವೆ ನಾವು. ಅದಕ್ಕೆ ಗುರು ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ, ಕಿಚ್ಚು ದೈವವೆಂದು ಹವಿಯ ನೆಕ್ಕುವ ಹಾರವನ ಮನೆಗೆ ಕಿಚ್ಚೆದ್ದು ಸುಡುವಾಗ, ಬೀದಿಯ ಧೂಳು ಬಚ್ಚಲ ನೀರು ಎರಚಿ ಬೊಬ್ಬಿಟ್ಟು ಕರೆವರಯ್ಯ, ವಂದಿಸುವುದ ಮರೆತು ನಿಂದಿಸುತ್ತಿರ್ತಾರಯ್ಯ. ಅಲ್ಲಿ ಕಿಚ್ಚು ಒಂದು ಕಡೆ ಅವನಿಗೆ ಅದು ದೈವ ಆಗಿರ್ತದೆ. ಯಾವಾಗ ಹೋಮ ಹವನ ಮಾಡಬೇಕಾದ್ರೆ ಅಂದರೆ ಒಂದು ಇತಿಮಿತಿಯಲ್ಲಿ ಅದನ್ನು ಇಟ್ಟು ಸುಡುವಾಗ ಅದು ದೈವ ಆಗಿರ್ತದೆ. ಅದೇ ಮನೆಗೆ ಬೆಂಕಿ ಹತ್ತಿದಾಗ ಅಲ್ಲಿ ಅದು ದೈವ ಆಗಲ್ಲ, ಅದು ಸ್ವಾಹ ಮಾಡ್ತಿರ್ತದೆ. ಹಾಗೆ ಇಲ್ಲಿ ಏನು ಹೇಳ್ತಾರೆ, ನಾವು ಅಡುಗೆ ಮಾಡ್ಕೊಂಡು ಉಣ್ಣುವಂಥ ಬೆಂಕಿ ಅಂತೇಳಿ ಅದಕ್ಕೆ ನಾವು ಮಾನ್ಯತೆ ಮಾಡ್ತವನು ಮಾಡೋದಿಲ್ಲ. ಅಲ್ಲಿ ಮನೆ ಹತ್ತಿ ಸುಡಬೇಕಾದ್ರೆ ಹಾಳಾದ ಬೆಂಕಿ ನಮ್ಮ ಮನೆಯೆಲ್ಲ ಸುಟ್ಟು ಬಿಡುತ್ತಪ್ಪ ಅಂತ ಹೇಳ್ತದೆ. ಅದೇ ರೀತಿ ಮುಂದೇನು ಹೇಳ್ತಾರೋ, ಒಡಲು ತನ್ನದೆನಬಹುದೇ ಪಾಪ ಪುಣ್ಯ ನುಂಬಾಗ.
ಈಗ ದೇಹ ಇದು ನಂದು, ನಾನು, ನನ್ನ ತನು, ನಾನು ಹಾಗಿದ್ದೇನೆ, ನಾನು ಹೀಗಿದ್ದೇನೆ, ನಾನು ಸುಂದರವಾಗಿದ್ದೇನೆ, ನಾನು ಶಕ್ತಿಶಾಲಿಯಾಗಿದ್ದೇನೆ, ಹೀಗೆಲ್ಲ ನಾವು ನಮ್ಮದೇ ಒಂದು ತನುವಿನ ಬಗ್ಗೆ ನಮಗೆ ಒಂದು ಹೆಮ್ಮೆ ಮತ್ತು ಗರ್ವ ಅನ್ನೋದು ಇರ್ತದೆ. ಹಾಗೆ ಆ ದೇಹ ಅಲ್ಲಿ ಪಾಪ ಪುಣ್ಯಗಳಂದರೆ ಸುಖ ದುಃಖಗಳು, ಕಷ್ಟ ನಷ್ಟಗಳನ್ನು ಅದು ಉಣ್ಬೇಕಾದ್ರೆ ಅದಕ್ಕೇನಾಗ್ತದೆ ಅಂದರೆ ಹಿಂಸೆ ಆಗ್ತದೆ. ಆ ತನುವಿಗೆ ಒಂದು ಬಾಧೆಗಳು ಬರ್ತಾವೆ. ಯಾವುದೇ ರೀತಿಯ ಬಾಧೆಗಳು ಬಂದು ನಮ್ಮನ್ನು ದೇಹಕ್ಕೆ ಕಾಡುವಾಗ ದೇಹ ನಮ್ಮದು ಬಿಡು ಉಣ್ಲೇದು ಅಂತವೂ ಇಲ್ಲ. ಅದಕ್ಕೆ ಏನು ಬಾಧೆ ಕೊಡ್ತದಪ್ಪ ಇದು, ಒಂದು ಕೈ ಕಾಲು ಏನೇ ಇದ್ದರೂ ಏನು ಕಣ್ಣು ಬಾಧೆ ಕೊಡ್ತದಪ್ಪ, ಏನು ಕಾಲು ನಂದೇ ಅಂತ ಹೇಳಿ ಅದನ್ನು ನಾವು ಗೌರವಿಸ್ತಿಲ್ದಿಲ್ಲ. ಅವಾಗ ಅದಕ್ಕೆ ಬೈತಾ ಇರ್ತದೆ. ಯಾಕಂದರೆ ಅದು ಬಾಧೆ ಕೊಡ್ತಾ ಇರುತ್ತಲ್ಲ, ದುಃಖವನ್ನು ಕೊಡ್ತಾ ಇರ್ತದೆ. ಅದಕ್ಕೋಸ್ಕರ ಇಲ್ಲಿ ಏನು ಕೇಳ್ತಾರೆ ಅವರು, ಒಡಲ ತನ್ನದೆನ್ನಬಹುದೇ ಪುಣ್ಯ ಪಾಪವ ನುಂಬಾಗ ಅಂತ ಕೇಳ್ತಾರೆ. ಅದೇ ಮುಂದೆ ಏನು ಹೇಳ್ತಾರೆ ಅಂದ್ರೆ, ಒಡಲ ಜೀವವೆನಬಹುದೇ ಇಕ್ಕಿ ಹೋಗಾಗ. ಅಂದರೆ ಈ ನಮ್ಮ ಒಡಲು ಅಂದರೆ ಈ ತನು ಏನಿದೆಯಲ್ಲ, ಇದೇ ನಮ್ಮದು ಜೀವ ಅಂತ ಹೇಳಿ ನಾವು ತಿಳ್ಕೊಂಡಿರ್ತೇವೆ ಸಾಮಾನ್ಯವಾಗಿ. ಆದರೆ ನಮ್ಮಲ್ಲಿರುವಂತಹ ಒಂದು ಜೀವಾತ್ಮ ಬೇರೆ ಇದೆ ಅನ್ನೋದು ತುಂಬ ಜನಕ್ಕೆ ಅದರದ್ದು ಒಂದು ಪರಿಕಲ್ಪನೆ ಇರೋದಿಲ್ಲ. ಯಾಕಂತ ಕೇಳಿದರೆ ಇದು ನಂದ ಜೀವ ನಾನು ಅಂತ ಹೇಳಿ ತಿಳ್ಕೊಂಡಿರ್ತಾನೆ. ಆದರೆ ಅದು ಏನು ಮಾಡ್ತೈತಿ ಅಂದರೆ ನಮ್ಮನ್ನು ಅಲ್ಲಿ ಬಿಟ್ಟು, ಆ ಒಡಲನ್ನು ಬಿಟ್ಟು, ಈ ತನುವನ್ನು ಬಿಟ್ಟು ಅದು ಹೋಗಿಬಿಡ್ತದೆ. ಅದು ಜೀವ ಅದು ಎಷ್ಟೇ ಶಕ್ತಿಶಾಲಿಯಾಗಿರಲಿ, ಎಷ್ಟೇ ಬಲಾಢ್ಯವಾಗಿರಲಿ, ಎಷ್ಟೇ ಸುಂದರವಾಗಿರಲಿ, ಅಂಥ ಮಿಸ್ ಯೂನಿವರ್ಸ್ ಅನ್ನೋರು ಸಹಿತಕ್ಕೆ, ರಾಜಕಾರಣಿಗಳು ಅನ್ನೋರು, ಶ್ರೀಮಂತರು ಬಡವರು ಯಾರಿದ್ರೂ ಅಲ್ಲೇ ಅದೇನು ಮಾಡ್ತದೆ, ಅದನ್ನಲ್ಲೇ ಬಿಟ್ಟು ಅದು ಹೋಗಿಬಿಡ್ತದೆ. ಯಾವುದು ಜೀವ. ಅದಕ್ಕೆ ಅದನ್ನೇನು ಹೇಳ್ತಾರೆ ಅವರಲ್ಲಿ ಅಂಬಿಗರ ಚೌಡಯ್ಯನವರು, ಒಡಲು ಜೀವವೆನ್ನಬಹುದೇ ಇಕ್ಕಿ ಹೋಗಾಗ. ಅಂದರೆ ಇಕ್ಕಿ ಅಂದರೆ ನಮ್ಮನ್ನು ಮುಗಿಸಿ ಕೊನೆಯ ಕ್ಷಣದಲ್ಲಿ ನಮ್ಮನ್ನು ಅಲ್ಲಿ ಕೈ ಬಿಟ್ಟು ಹೋಗಿಬಿಡ್ತದೆ ಅದು. ಅದಕ್ಕೆ ಅವರು ಮುಂದೆ ಏನು ಹೇಳ್ತದಾರಂದ್ರೆ, ನೊಡೆ ಬಡಿದು ಇವುಗಳನ್ನೆಲ್ಲ ಅರ್ಥಕೋಬೇಕಂತ, ಅವನ್ನ ನಾವು ತಿಳ್ಕೋಬೇಕು. ಇವುಗಳನ್ನೆಲ್ಲ ತಿಳಿದು ಅವುಗಳನ್ನೆಲ್ಲ ಯಾರು ಅರ್ಥಕೊಂಡು ಆ ಕಳೆ ಏನಂಬಾತು ಇವುಗಳನ್ನೆಲ್ಲ ತಿಳಿದು ಏನು ಬದುಕ್ತಾರಲ್ಲ, ಅವ ನಿಜವಾದ ಶರಣ ಅನ್ನೋದನ್ನು ಹೇಳ್ತಾರೆ. ಹಾಗಾದರೆ ಯಾವುದು ನಮಗೆ ಇಲ್ಲದೇ ಇದ್ದರೂ ಬದುಕೋಕ್ಕಾಗೋದಿಲ್ಲ, ಯಾವುದು ನಮಗೆ ಅತಿಯಾದ್ರೂ ಬದುಕೋಕ್ಕಾಗೋದಿಲ್ಲ. ಈ ಒಂದು ಮರ್ಮ ನಮಗೆ ತಿಳಿದಿರಬೇಕು ಅಂತಾರೆ ಅವರು. ಅಲ್ಲಿ ನೀರಿದ್ದರೆ ಇಲ್ಲದೆ ಹೋದರೂ ನಾವು ಬದುಕೋದಿಲ್ಲ, ನೀರು ಹೆಚ್ಚಿಗೆ ಆದರೂ ನಾವು ಬದುಕೋದಿಲ್ಲ. ಬೆಂಕಿ ಇಲ್ಲದೇ ನಾವು ಬದುಕೋಕ್ಕಾಗೋದಿಲ್ಲ, ಬೆಂಕಿ ಹೆಚ್ಚಿಗೆ ಆದಾಗೂ ಅಲ್ಲಿ ಬದುಕೋಕ್ಕಾಗೋದಿಲ್ಲ. ಅಲ್ಲಿ ಒಡಲಿಲ್ದಾಗೂ ನಾವು ಬದುಕೋಕ್ಕಾಗಲ್ಲ. ಅಲ್ಲಿ ಸುಖ ದುಃಖನೂ ಉಣ್ಬೇಕಾದ್ರೂ ಅಲ್ಲಿ ನಮ್ಗೆ ಅದು ಕಷ್ಟ ಅನ್ನಿಸ್ತದೆ. ಹಾಗೆ ಇಲ್ಲಿ ಅಂಬಿಗರ ಚೌಡಯ್ಯನವರು ಏನು ಹೇಳ್ತಾರಂದ್ರೆ, ಇವುಗಳನ್ನೆಲ್ಲ ತಿಳ್ಕೋಬೇಕು ನೀನು, ಇದರಲ್ಲಿರುವ ಒಂದು ತಾತ್ವಿಕ ಅರ್ಥವನ್ನು ನಾವು ತಿಳ್ಕೊಂಡು ಬದುಕಬೇಕು ಅನ್ನೋದನ್ನು ಇಲ್ಲಿ ಅಂಬಿಗರ ಚೌಡಯ್ಯನವರು ನಮಗೆ ಹೇಳ್ತಾರೆ. ಹಾಗಾದರೆ ನಾವು ಅಂಬಿಗರ ಚೌಡಯ್ಯನವರು ಹೇಳಿದ ಹಾಗೆ ಈ ಪಂಚಭೂತಗಳನ್ನು ಯಾವ ರೀತಿ ಬಳಸಬೇಕು, ಎಷ್ಟು ಬಳಸಬೇಕು, ಹೇಗೆ ಬಳಸಬೇಕು ಅನ್ನುವಂಥ ಒಂದು ಜ್ಞಾನ ನಮಗೆ ಬರಬೇಕಾಗಿತ್ತಂದ್ರೆ ನಾವು ಮತ್ತೇನು ಮಾಡಬೇಕು, ವಚನಗಳನ್ನು ಓದಬೇಕಾಗ್ತದೆ. ವಚನವನ್ನು ಓದಿ ಪಚನ ಮಾಡಿಕೊಂಡಾಗ ಮಾತ್ರ ಈ ಪಂಚಭೂತಗಳ ಒಂದು ಆ ಮರ್ಮ ನಮಗೆ ತಿಳಿತೈತಿ ಅಂತ ಹೇಳುತ್ತಾ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.